college, second year MBA HR. I'm from Calcutta. I have completed my Bachelor of Commerce in Government State College, Calcutta. Okay. Next time ಅಂತಂದರೆ ಈಗ ನೀವು ನಿಮ್ಮ ಡಿಗ್ರಿ ಲೈಫ್ನ ಮುಗಿಸಿ ಈಗ ಪೋಸ್ಟ್ ಗ್ರಾಜುಯೇಷನ್ ಬಂದಿದ್ದೀರಾ. ಡಿಗ್ರಿ ಲೈಫಲ್ಲಿ ಹೇಗೆ ಅಂದರೆ ಕ್ಲಿಯರ್ ಓಡಾಟ ಮಾಡಿ ಪೋಸ್ಟ್ ಗ್ರಾಜುಯೇಷನ್ ಬಂದಿದ್ದಾಗ ಅದನ್ನು ನಮ್ಮ ಬಿ ಎ ಡಿಪಾರ್ಟ್ಮೆಂಟ್ ಬಂದಾಗ ನಿಮಗೆ ಫಾಲೋ ಮಾಡಬೇಕಾಗುತ್ತೆ. ಅಂದರೆ ನಾವೇನು ಈ 1 ಇಯರಲ್ಲಿ ನಮ್ಮ ಸೀನಿಯರ್ಸ್ ಇಲ್ಲ, ಹಾಗೆ ನಮ್ಮ ಸ್ಟೂಡೆಂಟ್ಸ್ನ ನಾವೇನು ತಗೊಳ್ತೀವಿ ಅಲ್ಲಿಂದ ನಿಮಗೆ ಈಗ ನಮ್ಮ ಫ್ರೆಂಡ್ಸ್ ಇದ್ದಾರೆ ಅವರು ಇನ್ಫಾರ್ಮೇಷನ್ ಫಸ್ಟ್ Welcome. ತುಂಬ ಲಾಂಗ್ ಈಗ ಬಂದಿದ್ದೀರಾ ಎಲ್ಲರೂ ಇವರೆಲ್ಲ ಕ್ವಾಲಿಟಿ ಸ್ಟೂಡೆಂಟ್ಸ್ ಅಂತ ನಾನು ಅನ್ಕೊಂಡಿದ್ದೀನಿ. ಬಿಕಾಸ್ 70 ಎಬೋ ಅಪ್ಲಿಕೇಶನ್ಸ್ ಇರೋದ್ರಲ್ಲಿ ವೆರಿಫಿಕೇಶನ್ ಎಲ್ಲ ಆಗ್ಬೋದು ಸ್ಟೂಡೆಂಟ್ಸ್ ಇನ್ನು ಬಂದವರಿಗೆ ಆಫರ್ಸ್ 60-40 ಎಕ್ಸಾಮ್ ಪಾಸ್ ಮಾಡ್ತೀನಿ ಇಲ್ಲ ಹಂಗೆಲ್ಲ ಹೇಳಿದೆ. ಇಲ್ಲಿ ಯಾರು ಆಫರ್ಸ್ 90% ಬಂದಿರೋ ಒಂದು ಸ್ಟೂಡೆಂಟ್ಸ್ ಇರಲ್ಲ. 70 ಅಂದರೆ ನೀವೇ ಆಫರ್ಸ್ ಇಲ್ಲಿ ಯಾರು ನಿಮಗೆ ತಗೊಳ್ಳಿ ಅದರಲ್ಲಿ 5 ಮಾರ್ಕ್ಸ್ ಇದೆಯಾ, 5 ಮಾರ್ಕ್ಸ್ ಅಸೈನ್ಮೆಂಟ್, 5 ಮಾರ್ಕ್ಸ್ ಅಟೆಂಡೆನ್ಸ್. ಇನ್ನೇನು ಕಾನ್ಸಂಟ್ರೇಟ್ ಮಾಡಬೇಕಾಗಿತ್ತು ಅಟೆಂಡೆನ್ಸ್. ಲೈಬ್ರರಿ ಇದೆ ಯೂಸ್ ಮಾಡ್ಬೋದು. ಲೈಬ್ರರಿ ಫೀಸ್ ಕಟ್ಟಿದ್ರೆ ಅಲ್ವಾ, ಲೈಬ್ರರಿಗೆ ಹೋಗಿ ಬುಕ್ಸ್ ತಗೋಬೇಕು. ಡಿಪಾರ್ಟ್ಮೆಂಟ್ ಅಂತ ಅಫಿಷಿಯಲ್ ಆಗಿ ಮೂವ್ಮೆಂಟ್ ಮಾಡಬೇಕು, ಇನಿಷಿಯೇಟಿವ್ ತಗೋಬೇಕು, ಹೇಳಿರೋ ರೂಲ್ಸ್ ಎಲ್ಲ ಕರೆಕ್ಟ್ ಆಗಿದೆ. ಸೀನಿಯರ್ಸ್ ಸ್ವಲ್ಪ ರೆಫರ್ ಮಾಡಿದ್ರು, ಸ್ಟೇಟ್ ಡಿಗ್ರಿ ಕಾಲೇಜು ಡಿಪಾರ್ಟ್ಮೆಂಟ್ ಫೀಸ್ ಇಲ್ಲ, ಅದೆಲ್ಲ ಫೋನ್ ಯೂಸ್ ಮಾಡಿದ್ರು, ಕ್ಲಾಸ್ ಬಗ್ಗೆ ಎಲ್ಲ ರೆಫರ್ ಮಾಡಿದ್ರು. ಏನಂದರೆ ಜಸ್ಟ್ ನೀವು ನೋಟಿಸ್ ಆಗಕ್ಕೆ ಹೋಗಬೇಡಿ, ನಿಮ್ದು ಏನಿದೆ ನೀವು ಮಾಡಿಕೊಡಿ, ಫೋನಾಗಿ ಏನು ಮಾಡೋದಿದೆ ಅದನ್ನು ಮಾಡಬೇಡಿ. ಕ್ಲಾಸಸ್ ಆಗಿದೆ, ಪ್ರಾಜೆಕ್ಟ್ ಆಗಿದೆ, ಅಸೈನ್ಮೆಂಟ್ ಆಗಿದೆ, ರೆಕಾರ್ಡ್ಸ್ ಮಾಡಿದ್ದಾರೆ, ಅವೆಲ್ಲ ನಿಮ್ಮ ಓನ್ ಇನಿಷಿಯೇಟಿವ್ ಮಾಡಿದ್ರು ಅಂತೆಲ್ಲ ಹೇಳಿದ್ದಾರೆ. ಇಲ್ಲಿ ಕೇಳಿ ಇನ್ನೂ ಸ್ವಲ್ಪ ರಿಲ್ಯಾಕ್ಸ್ ಆಯಿತು. ಆಲ್ಮೋಸ್ಟ್ ಕೆಲವೊಬ್ಬರಿಗೂ ಗೊತ್ತಿಲ್ಲ, ಕೆಲವೊಬ್ಬರಿಗೆ ಸ್ವಲ್ಪ ಇನ್ನೂ ಕೈಗಳು ನಡೆಯೋದು ಅಂತ ಹೇಳೋದು ಇರ್ತಾರೆ. ಆಲ್ಮೋಸ್ಟ್ ಎಲ್ಲರೂ ಕ್ಲಿಯರ್ ಆಗಿದೆ. ಸೀನಿಯರ್ಸ್ ಹೇಳಿದ್ದಾರೆ, ಈಗ ಕ್ಲಾಸಸ್ ಪ್ರೊಫೆಸರ್ಸ್ ಎಲ್ಲ ಹೇಳ್ತಿದ್ರು ಅಷ್ಟು ಡಿಫೆಕ್ಟ್ ಅಂತಿಲ್ಲ. ಬಟ್ ಸೀನಿಯರ್ಸ್ ಹೇಳೋದ್ಮೇಲೆ ತುಂಬ ಕಾನ್ಫಿಡೆನ್ಸ್ ಬಂದಿದೆ, ಮಾಡ್ಕೊಡ್ಕೋಬೇಕು. ಸರಿ ನಮ್ದೆಷ್ಟಿದೆ ನಾವು ನೋಡ್ಕೋಬೇಕು. ಬಟ್ HRM ಡಿಪಾರ್ಟ್ಮೆಂಟನ್ನ ಬಿಟ್ಕೊಡ್ಬಾರ್ದು ಅಂತ ಅಂದರೆ ನಾವು ಮೊಬೈಲ್ ಎಲ್ಲ ಯೂಸ್ ಮಾಡಬಾರ್ದು ಅಂತೆಲ್ಲ ಹೇಳಿದ್ವಿ. ಸೊ ಕೆಲವೊಬ್ಬರು ನಾವು ಮೊಬೈಲ್ ಯೂಸ್ ಮಾಡ್ತೀವಿ, ಬಟ್ ಗೊತ್ತಿರಲಿಲ್ಲ ನನಗೆ, ಅಂದರೆ ನೋಡಬಾರ್ದು ಅಂತ. ಸೊ ಇವಾಗ ಮಾಡಲ್ಲ. ಮತ್ತು ಹಾಲಿಡೇರಲ್ಲೂ 2-3 ಮೆಂಬರ್ಸ್ ಓಡಾಡ್ತೀವಿ, ಬಟ್ ಇವಾಗ ಓಡಾಡಲ್ಲ. Thank you.